1,26,00,000 ಜನ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಫಸ್ಟ್ ಟೈಮ್ ನಮ್ಮ ಆರ್-ಸಿ-ಬಿ ಐಪಿಎಲ್ ಟ್ರೋಫಿಯನ್ನ ಗೆದ್ಕೊಂಡಿದೆ. ಸುಮಾರು ವರ್ಷಗಳಿಂದ ಕಾತುರದಿಂದ ಕಾಯ್ತಾ ಇದ್ದಂತಹ ಒಂದು ಟ್ರೋಫಿ ಇವತ್ತು ನಮ್ಮ ಕೈ ಸೇರಿದೆ. ಆರ್-ಸಿ-ಬಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ. 18 ವರ್ಷ ಕಳೆದ್ರೂ ಕೂಡ ನಮ್ಮಲ್ಲಿದ್ದಂತಹ ಒಂದು ಕ್ರೇಜ್ ಏನು ಕಡಿಮೆ ಆಗಿರಲಿಲ್ಲ. ಪ್ರತಿ ಸಲ ನಾವು ಸಪೋರ್ಟ್ ಮಾಡ್ತಾನೆ ಇದ್ದೋ. ಕೊನೆಗೂ ಕೂಡ 17 ವರ್ಷಗಳ ವನವಾಸ ಮುಗಿಸಿ ಇವತ್ತು ಆರ್-ಸಿ-ಬಿ ತನ್ನ ಕಪ್ಪನ್ನ ಗೆದ್ಕೊಂಡಿದೆ. ಇದೇ ಖುಷಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೂಡ ಕೊಟ್ಟಿದ್ದಾರೆ. ಆರ್-ಸಿ-ಬಿ ಕಪ್ ಗೆದ್ದಿರೋ ಖುಷಿಗೆ ಗೃಹಲಕ್ಷ್ಮಿ ಹಣ ಬರುತ್ತಂತೆ ₹2,000. ಹೌದು, ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು, ಕ್ರಿಕೆಟ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕ್ರಿಕೆಟ್ನ ನೋಡ್ತೀನಿ ಅಂತ. ಇನ್ ಕೇಸ್ ಅವ್ರು ಲೈವ್ ನೋಡೋಕ್ಕಾಗಿಲ್ಲ ಅಂದರೆ ರಿವ್ಯೂ ಹಾಕ್ತಾರಲ್ಲ ಅದನ್ನಾದರೂ ನಾನು ನೋಡ್ತೀನಿ ಅಂತ ಹೇಳಿದರು. ಅದು 3:30 ರಾತ್ರಿವರೆಗೂ ಮೊನ್ನೆ ಮ್ಯಾಚ್ನ ನಾನು ನೋಡಿದ್ದೀನಿ ಅಂತ ಹೇಳಿದರು. ಸೊ ಈಗ 19ನೇ ಕಂತಿನ ಹಣ ಏನೋ ಬಿಡುಗಡೆ ಆಗಿದೆ. 20ನೇ ಕಂತಿನ ಹಣ ಕೂಡ ಈಗ ಆರ್-ಸಿ-ಬಿ ಕಪ್ ಗೆದ್ದಿರೋ ಖುಷಿಗೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಹಾಗಿದ್ರೆ ಯಾವಾಗ ಬಿಡುಗಡೆ ಆಗುತ್ತೆ, ಎಷ್ಟು ಗಂಟೆಗೆ ಹಣ ಬರುತ್ತೆ, ಯಾವ್ಯಾವ ಜಿಲ್ಲೆಯವರಿಗೆ ಬರುತ್ತೆ, ಎಷ್ಟು ಕಂತಿನ ಹಣ ಹಾಕ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿನ್ನೆ ಆರ್-ಸಿ-ಬಿ ಮತ್ತು ಪಂಜಾಬ್ದು ಪಂದ್ಯ ಇತ್ತು. ಅದರಲ್ಲಿ ಆರ್-ಸಿ-ಬಿ ಗೆದ್ದಿದೆ. 6 ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ. ಜೊತೆಗೆ IPL ಗೆದ್ದಿರೋದ್ರಿಂದ ಆರ್-ಸಿ-ಬಿ ತಂಡಕ್ಕೆ 20 ಕೋಟಿ ಹಣ ಕೂಡ ಸಿಗ್ತಾ ಇದೆ. ಜೊತೆಗೆ ಒಂದಷ್ಟು ಗಿಫ್ಟ್ಗಳು ಕೂಡ ಸಿಗ್ತಾ ಇದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅವೆಲ್ಲ ಸಪ್ರೇಟ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಇದೇ ಖುಷಿಗೆ ಆರ್-ಸಿ-ಬಿ ಗೆದ್ದಿರೋ ಖುಷಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು, ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ಕಂತಿನ ಹಣ ನಾವೆಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಅದು DBTಗೂ ಕೂಡ ಹೋಗಿದೆ. ಜೊತೆಗೆ ಹಣಕಾಸು ಇಲಾಖೆ ಕಡೆಯಿಂದ ನಮಗೆ ಹಣ ಕೂಡ ಬಂದಿದೆ. ಇದೇ ವಾರದಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ ಅಂತ. ಇನ್ನು ನಮಗೆ 2 ಕಂತಿಂದಲ್ವಾ ಹಾಕಬೇಕು, ಮಾರ್ಚ್ ತಿಂಗಳದ್ದು ಬಂದಿಲ್ವಲ್ಲ ಅಂತ ನೀವು ಕೇಳೋದಾದರೆ, ಮಾರ್ಚ್ ತಿಂಗಳದ್ದು ಸ್ವಲ್ಪ ಹಣ ಪ್ರಾಬ್ಲಮ್ ಆಗಿದೆ. 2 ಕಂತಿನ ಹಣ ಸದ್ಯಕ್ಕೆ ನಿಮಗೆ ಬರೋದಿಲ್ಲ. ಕೇವಲ 1 ಕಂತಿಂದು ಏಪ್ರಿಲ್ದು ಬರುತ್ತೆ. ನೋಡಿ, ಫೆಬ್ರವರಿದು ಬಂದಿದೆ, ಏಪ್ರಿಲ್ದು ಬರ್ತಾ ಇದೆ, ಮಾರ್ಚ್ದು ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಯಾಕೆ ಪೆಂಡಿಂಗ್ ಆಗುತ್ತೆ ಅಂದರೆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ, ಮಾರ್ಚಲ್ಲಿ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಅದಕ್ಕೋಸ್ಕರ ಅದ್ರದ್ದು ಪ್ರೋಸೆಸ್ಸು ಲೇಟ್ ಆಗ್ತಾ ಇದೆ. ಆದಷ್ಟು ಸರಿ ಬೇಗ ಮಾಡ್ತೀವಿ, ನಿಮಗೆ ಹಣ ಹಾಕೋ ಪ್ರಯತ್ನ ಮಾಡ್ತೀವಿ. ಆದರೆ ಈಗ ಏಪ್ರಿಲ್ ತಿಂಗಳದ್ದು ನಿಮಗೆ ಬೇಗ ಬರುತ್ತೆ. ಮಾರ್ಚ್ಗಿಂತ ಮೊದಲು ಏಪ್ರಿಲ್ದು ಬರುತ್ತೆ. ಅದಾದ ನಂತರ ನಿಮಗೆ ಮಾರ್ಚ್ ಬರುತ್ತೆ ಅನ್ನುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಲ್ಲಿ ಮಾತಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ ಇನ್ನೊಂದೇ ವಾರದಲ್ಲಿ ನಿಮಗೆ 19ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ. ಅದಕ್ಕೆ ನಾನು DBT ಮುಖಾಂತರ ಆಗಲೇ ಹಣನ ಕಳಿಸಿರೋದು ಆಗೋಗಿದೆ. ನಿಮ್ಮ ಖಾತೆಗಳಿಗೆ ಬರೋದು ಅಷ್ಟೇ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ DBTಗೆ ಹೋಗಿರೋದ್ರಿಂದ ಯಾವಾಗ ಸಮಯದಲ್ಲಿ ಬೇಕಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬಹುದು. ನಿಮಗೆ ಇವಾಗಲೇ ಬರಬಹುದು, ಮಧ್ಯಾಹ್ನ ಬೇಕಿದ್ರೂ ಬರಬಹುದು, ಅಥವಾ ಸಂಜೆ ನಂತರ ಬೇಕಿದ್ರೂ ಬರಬಹುದು, ಅಥವಾ ಈ ವಾರದಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಬಟ್ ಈಗ ಏನು ವಿಷಯ ಅಂತ ಹೇಳಿದ್ರೆ, ಆರ್-ಸಿ-ಬಿ ಕಪ್ ಗೆದ್ದಿರೋ ಖುಷಿಗೆ ಇವತ್ತಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ವೈಟ್, ಇದನ್ನ ಚೆಕ್ ಮಾಡ್ಕೊಳ್ಳೋಣ. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಗ್ಯಾರಂಟಿ ಯೋಜನೆಯ ಮತ್ತೊಂದು ಹಣ ಈಗಾಗಲೇ ಬಿಡುಗಡೆ ಆಗಿದೆ. ನಿನ್ನೆಯಿಂದನೇ ಹಣ ಬಿಡುಗಡೆ ಆಗಿದೆ. ಯುವ ನಿಧಿ ಅಮೌಂಟ್ ಪೆಂಡಿಂಗ್ ಇತ್ತಲ್ವಾ, 3,000 ರೂಪಾಯಿ ಅಮೌಂಟ್ ನಿನ್ನೆಯಿಂದನೇ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ ನಮ್ಮ ಆರ್-ಸಿ-ಬಿ ಕಪ್ ಗೆದ್ದಿರೋ ಖುಷಿ ಅಂತಾನೆ ಹೇಳ್ಬಹುದು, ಅಥವಾ ಅದನ್ನ ಬಳಸ್ಕೊಂಡು ಎಂಜಾಯ್ ಮಾಡೋಕ್ಕಾದ್ರೂ ಕೊಟ್ಟಿರಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬಾ ದಿನಗಳಿಂದ ಕಾಯ್ತಿದ್ದಂತಹ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳದು ಮತ್ತೆ ಮೇ ತಿಂಗಳು 3 ತಿಂಗಳದು ಯುವ ನಿಧಿ ಅಮೌಂಟ್ ಬರಬೇಕಿತ್ತು. 2 ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. 6,000 ರೂಪಾಯಿ ಆಲ್ರೆಡಿ ಹೋಗಿದೆ. ಅದೇ ರೀತಿಯಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆ ನಂತರ ಹಣ ಬಿಡುಗಡೆ ಆಗಬಹುದು ಅಂತ ನಿನ್ನೆ ಹೇಳಿದ್ದಾರೆ. ಮಾರ್ಚ್ ತಿಂಗಳದು ಮೊದಲು ಬರೋದಿಲ್ಲ, ಮೊದಲು ನಿಮಗೆ ಏಪ್ರಿಲ್ ತಿಂಗಳು ಹಣ ಬರುತ್ತೆ. ಅದಾದ ನಂತರ ಮಾರ್ಚ್ ತಿಂಗಳು ಹಣ ಬರುತ್ತೆ. ಅದನ್ನ ಆಡಳಿತಾತ್ಮಕ ಕ್ರಮಗಳು ಏನಿದೆ ಅದನ್ನೆಲ್ಲ ಕೂಡ ನಾವು ಕೈಗೊಂಡಿದ್ದೀವಿ. ಕಾರ್ಯಗಳು ಪ್ರಗತಿಯಲ್ಲಿದೆ. ಅಧಿಕಾರಿಗಳಿಗೆ ಹಕ್ಕುಪತ್ರ ಸಿಕ್ಕಿದ್ದು ಹಣವನ್ನು ತಕ್ಷಣ ಬಿಡುಗಡೆ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದೇ ವಾರದಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಅವರು ಅಪ್ಡೇಟ್ನ ಕೊಟ್ಟಿದ್ರು. ಅವ್ರು ಆಲ್ರೆಡಿ ಈ ಮಾತನ್ನ ಹೇಳಿ 3-4 ದಿನಗಳು ಆಗಿದೆ. 3-4 ದಿನ ಆಗಿ ಈಗ ನಾಳೆ ಅಥವಾ ಇವತ್ತೇ ಹಣ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಮಹಿಳೆಯರಿಗೆ ಕಪ್ ಗೆದ್ದಿರೋ ಖುಷಿಗೋ ಅಥವಾ ಬೇರೆ ಖುಷಿಗೋ ಗೊತ್ತಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಇದೇ ಅಪ್ಡೇಟು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿದ್ದಾರೆ, ನನಗೆ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ನಾನು ಮಿಸ್ ಮಾಡಿದ ಮ್ಯಾಚ್ಗಳನ್ನ ನೋಡ್ತೀನಿ ಅಂತ. ಹಾಗೆ ಸಿದ್ದರಾಮಯ್ಯ ಅವರಾಗಿರಬಹುದು, DK ಶಿವಕುಮಾರ್ ಆಗಿರಬಹುದು, ವಾಟಾಳ್ ನಾಗರಾಜ್ ಆಗಿರಬಹುದು, ರಾಜಕೀಯ ನಾಯಕರು ಕೂಡ ನಿನ್ನೆ ಆರ್-ಸಿ-ಬಿ ಗೆಲ್ಲಬೇಕು ಅಂತ ಹಾರೈಸಿದ್ರು.
ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸೂಚನೆ. RCB ಗೆದ್ದಿರೋ ಖುಷಿಗೆ ಮತ್ತು ಜನಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನೋ ಖುಷಿಗೆ ಗೃಹಲಕ್ಷ್ಮಿ ಹಣ ಇವತ್ತಿನಿಂದನೇ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ ಸಂಜೆ ಅಷ್ಟರಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಕನ್ಫರ್ಮ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೇನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.